ಒಬ್ಬ ಮೀನು ಹಿಡಿಯೋರು ಸಮುದ್ರದಲ್ಲಿ ಮೀನು ಹಿಡಿತಾರೆ. ಅವರ ಕಸುಬೇ ಸಮುದ್ರದಲ್ಲಿ ಮೀನು ಹಿಡಿಯೋದು. ಮೀನು ಹಿಡಿಯೋರು ಮಾತ್ರ ಈಜು ಕಲಿಬೇಕಾ? ಪ್ರಶ್ನೆ. ಯಾರು ಬೇಕಾದ್ರೂ ಕಲಿಬೋದು. ಏನು ವ್ಯತ್ಯಾಸ? ಅದು ಅವನ ಕಸುಬು. ದಿನನಿತ್ಯ ಬೆಳಗ್ಗೆ ಎದ್ದರೆ ಹಡಗನ್ನು ಸಮುದ್ರಕ್ಕೆ ತಗೊಂಡೋಗಿ ಮಧ್ಯ ಸಮುದ್ರದಲ್ಲಿ ಬಲೆ ಹಾಕಿ ಅಥವಾ ಸಮುದ್ರದ ಒಳಗಡೆ ಹೋಗಿ ಮೀನನ್ನು ಹಿಡಿದು ತರೋದು ಅವನ ಕೆಲಸ. ಸಾಧಾರಣ ವ್ಯಕ್ತಿಗಳಾದ ನಾವು ಸಮುದ್ರದ ಒಳಗಡೆ ಅಪ್ಪಿತಪ್ಪಿ ಬಿದ್ದರೆ ತಿರುಗಿ ವಾಪಸ್ ಬರೋದಕ್ಕೆ ಬೇಕಾಗಿರುವ ಆ ಈಜು ಅಂತನ್ನೋ ಕಲೆಯನ್ನು ನಾವು ಕಲ್ತಿರಬೇಕು. ಆವಾಗ ಮಾತ್ರ ಎಲ್ಲಾದರೂ ಏರುಪೇರಾಯಿತು ಅಂತಂದ್ರೆ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ. ಹಾಗೆ ಈ ಆಧ್ಯಾತ್ಮ ಅಂತನ್ನೋದು ಸನ್ಯಾಸಿಗಳಿಗೆ ಮಾತ್ರ ಸೀಮಿತವಲ್ಲ. ಸನ್ಯಾಸಿಗಳು ಅಂತನ್ನೋದು ಅವ್ರ ಜೀವನವೇ ಸಮುದ್ರದಲ್ಲಿ ಹೇಗೆ ಮೀನು ಹಿಡಿಯೋರು ಇರ್ತಾರೆ ಹಾಗೆ ಯಾವಾಗಲೂ ಭಗವಂತನ ನೆನಪಲ್ಲಿರ್ತಾರೆ. ಹೆಣ್ಣಾಸೆ, ಹೊನ್ನಾಸೆ, ಮಣ್ಣಾಸೆ ಇದು ಅವರಿಗಿಲ್ಲ. ಸಂಸಾರ ಜೀವನದಲ್ಲಿರೋರಿಗೆ ಹೆಣ್ಣಾಸೆ, ಹೊನ್ನಾಸೆ, ಮಣ್ಣಾಸೆ ಮೂರು ಇದೆ. ಆದರೆ ಹೆಣ್ಣಾಸೆ, ಹೊನ್ನಾಸೆ, ಮಣ್ಣಾಸೆ ಹೊತ್ಕೊಂಡವ್ರಿಗೆ ಆನಂದಕ್ಕಿಂತ ದುಃಖ ಜಾಸ್ತಿ. ಹೆಣ್ಣು ಬೇಕು, ಹೊನ್ನು ಬೇಕು, ಮಣ್ಣು ಬೇಕು, ದುಃಖ ಬೇಡ. ಆಧ್ಯಾತ್ಮ ಬೇಕು. ಅವಾಗ ಹೆಣ್ಣನ್ನು ಹಿಡಿದವನಿಗೆ ದುಃಖ, ಹೊನ್ನು ಅಂತಂದ್ರೆ ದುಡ್ಡು, ದುಡ್ಡಿಂದ ಬಿದ್ದವನಿಗೆ ದುಃಖ. ಮಣ್ಣು ಆಸ್ತಿ ಸಂಗ್ರಹ, ಪದಾರ್ಥಗಳ ಸಂಗ್ರಹ, ಆಸ್ತಿ, ದುಃಖ. ಹೆಣ್ಣಿಲ್ಲದೆ ಜೀವನವಿಲ್ಲ, ಹೊನ್ನಿಲ್ಲದೆ ಜೀವನವಿಲ್ಲ, ಮಣ್ಣಿಲ್ಲದೆ ಜೀವನವಿಲ್ಲ. ಆದರೆ ದುಃಖದಿಂದ ಪಾರಾಗಬೇಕು. ಹೇಗೆ ಪಾರಾಗೋದು? ಸೊ ಇದು ಪಾರಾಗೋದಕ್ಕೆ ಬೇಕಾಗಿರೋ ಔಷಧಿ, ಟಾನಿಕ್ಕು, ಟ್ಯಾಬ್ಲೆಟ್ಟು ಯಾವುದು ಅಂದರೆ ಆಧ್ಯಾತ್ಮ. ಆದರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಆಧ್ಯಾತ್ಮದಲ್ಲಿ ನುಗ್ಗಿದ್ರೆ ಎಲ್ಲ ಬಿಟ್ಬಿಡ್ಬೇಕೆ ನಾವು? ನೀವೇ ಹೇಳಿದ್ರಿ ಹೆಣ್ಣ ಆಸೆ, ಹೊನ್ನ ಆಸೆ, ಮಣ್ಣ ಆಸೆ ಇರಬಾರ್ದು ಅಂತ. ಸನ್ಯಾಸದ ಮೂಲವೇನು? ಅಂಟಿಲ್ದೆ ಬಾಳೋದು. ಸನ್ಯಾಸ ಜೀವನದ ಮೂಲ ಅಂಟಿಲ್ಲದೆ ಬಾಳೋದು. ಏನು ಎಲ್ಲ ಹಿಮಾಲಯ ಪರ್ವತದಲ್ಲಿ ಕೋಪೆನ ಕಟ್ಕೊಂಡು ಬದುಕ್ತಾ ಇದ್ದಾರಾ ಸನ್ಯಾಸಿಗಳು? ನಮಗಿನ್ನ ಆನಂದವಾಗಿದ್ದಾರೆ. ರಿಸಾರ್ಟ್, ಎಂತೆಂಥ ಬಂಗಲೆಗಳು, ಎಂತೆಂಥ ರಿಸಾರ್ಟಲ್ಲಿ ಇಲ್ಲದೆ ಸೌಕರ್ಯಗಳೆಲ್ಲ ಸನ್ಯಾಸಿಗಳ ಹತ್ರ ಇದೆ. ಹೆಣ್ಣನ್ನು ಕೂಡ ಸ್ಕ್ರೀನ್ ಹಾಕೊಂಡು ಹಿಂದೆ ಇಟ್ಟಿರ್ತಾನೆ, ನಮಗೆ ಕಾಣಲ್ಲ. ಸ್ಕ್ರೀನ್ ಹಿಂಭಾಗದಲ್ಲಿ ಹೆಣ್ಣಿರ್ತಾಳೆ, ಮುಂದೆ ಸ್ಕ್ರೀನ್ ಇರುತ್ತೆ, ನಮಗೆ ಗೊತ್ತಿಲ್ಲ. ವೇಷ ಹಾಕೊಂಡು ಜೀವನ ಮಾಡೋರು ಬೇಕಾದ ಜನಗಳಿದ್ದಾರೆ. ಹೆಣ್ಣೇ ಇಲ್ಲ, ಆದರೆ ಎಲ್ಲ ಇದೆ. ಆ ಥರದವರು ಇದ್ದಾರೆ. ರಾಮಕೃಷ್ಣ ಪರಮಹಂಸರು ಹೆಂಡತಿನ ಪಕ್ಕದಲ್ಲೇ ಇಟ್ಕೊಂಡಿದ್ರು. ಕೊನೆಯ ಬೆಟ್ಟಲ್ಲಿ ಕೂಡ ತಪ್ಪಾದ ಭಾವನೆಯಲ್ಲಿ ಮುಟ್ಟಿಲ್ಲ ಅವರು. ಹೆಂಡತಿಯನ್ನು ಕೂಡಿಸಿ ನಿನ್ನಲ್ಲಿ ನಾನು ದೇವಿಯನ್ನು ನೋಡ್ತೀನಿ ಅಂತ ಅಭಿಷೇಕ ಮಾಡಿದ್ದಾರೆ ಶಾರದಾ ದೇವಿಗೆ. ಆ ಶಾರದಾ ಮಾತೆ ಎಂಥ ಮಹಾತ್ಮೆ ಅಂತಂದರೆ ಮೈನರಿಲೇ ಇಲ್ಲ, ಮದುವೆ ಮಾಡಿಬಿಟ್ರು. ಏನು ಗೊತ್ತೇ ಇಲ್ಲ, ಮದುವೆ ಮಾಡಿಬಿಟ್ರು. ಇವರು ಯಾವಾಗಲೂ ಮೂರೊತ್ತು ಕಣ್ಣುಚ್ಕೊಂಡು ಧ್ಯಾನ ಮಾಡ್ತಾ ಕೂತಿರೋರು. ಅಯ್ಯಪ್ಪ, ಈ ಚಿಕ್ಕ ಹುಡುಗಿನ ಮನೇಲಿ ಇಟ್ಕೊಂಡಿದ್ರು, ಮೈನರದ ಮೇಲೆ ಕಳಿಸೋಣ ಅಂತ. ಹುಡುಗಿ ಮೈನರದು, ವಯಸ್ಸಿಗೆ ಬಂದಿದ್ದ ತಕ್ಷಣ ಕಳಿಸಿದ್ರು, ನಿನ್ನ ಗಂಡಂತ್ರಿ ಹೋಗು ಅಂತ. ಏನು ಗೊತ್ತಿಲ್ಲ, ಏನುವೇ ಗೊತ್ತಿಲ್ಲ, ಕಳಿಸ್ಬಿಟ್ರು. ಗಂಡನ ನೋಡಿದ್ರೆ ಯಾವಾಗಲೂ ಕಣ್ಣು ಮುಚ್ಕೊಂಡು ಕೂತಿದ್ದಾನ, ಪೂಜೆ ಮಾಡ್ತಾನ ಯಾವಾಗಲೂ ಕಾಳಿಗೆ. ಹೆಂಡತಿ ಬಯಕೆಗಳೇನು, ಅವಳ ಬಯಕೆಯನ್ನು ನಾನು ತೀರ್ಸಕ್ಕೆ ಸಾಧ್ಯವೇ, ಏನು ಗೊತ್ತಿಲ್ಲ. ಈ ಅಪ್ಪ ಹುಚ್ಚಂತರ ಧ್ಯಾನ ಮಾಡ್ತಾ ಕೂತಿರೋರು. ಒಂದು ದಿವಸ ತಪ್ಪಾಗಿ ಹೆಂಡತಿ ನೋಡಲಿಲ್ಲ, ಅಥವಾ ಆ ಅಮ್ಮ ನನಗೆ ಈ ಬಯಕೆಗಳೆಲ್ಲ ಇದೆ, ನನಗೆ ನೀನು ಕೊಡಬೇಕು ಅಂತ ಕೇಳಿಲ್ಲ.
ಸತ್ಯವಾದ ದಂಪತಿಗಳು. ಆ ಥರ ಹುಟ್ಟೋದು ತುಂಬ ದುರ್ಲಭ.